ಮೇಡಮ್ ನಿಮ್ಮ ಹೆಸರು? ರಮ್ಯಾ ಅಂತ. ಸೊ ನೀವು ಯಾರು ವೈಫ್ ಅಂತ ತಿಳಿಸ್ಕೊಡ್ತೀರಾ? ಅಲ್ಲಿ ನೋಡಿ ಹಿಂದೆ ಫೋಟೋ ತೆಗ್ಸ್ಕೊತಾ ಇದ್ದಾರೆ. ನಿನ್ನದ್ ವೈಫ್. ಸೊ ಓಕೆ, ನೀವು ಕೂಡ ಸುಮಾರು ಸಲ ಬಂದಿದ್ದೀರಾ ಕಡಲೆಪಾಕ್ ಪರ್ಸೆಗೆ ಅಥವಾ ಇದೇ ಫಸ್ಟ್ ಟೈಮ್ ಬರ್ತಿರೋದು? ನೋ ನಾನು ಬಾರ್ನ್ ಅಂಡ್ ಬ್ರಾಡ್ ಅಪ್ ಇನ್ ಬ್ಯಾಂಗ್ಳೂರ್. ಸೊ ಎಷ್ಟೊಂದು ಸತಿ ಬಂದಿದ್ದೀನಿ. ಶುರುವಾದಾಗಿಂದ ಪ್ರಾಬಬ್ಲಿ ಬಂದಿದ್ದೀನಿ. ನಾನು ಶುರುವಾದಾಗಿಂದ ಆದರೆ ನಾನು ಚಿಕ್ಕವಳಾದಾಗಿಂದ ಬಂದಿದ್ದೀನಿ. ಸೊ ಅವಾಗ ಬರೋದಕ್ಕೂ ಇವಾಗ ಒಬ್ಬ ಸೆಲೆಬ್ರಿಟಿನ ಮದುವೆ ಆಗ್ಬಿಟ್ಟು ಅವ್ರ ಜೊತೆ ಬರೋದಕ್ಕೂ ಯಾವ ಥರ ಇದೆ ರೆಸ್ಪಾನ್ಸ್? ಜನ ನಿಮ್ಮನ್ನು ನೋಡಿದಾಗ ಯಾವ ಥರ ಟ್ರೀಟ್ ಮಾಡ್ತಾರೆ? ಅಫ್ಕೋರ್ಸ್ ಇಟ್ಸ್ ಡಿಫ್ರೆಂಟ್, ಬಟ್ ಇಲ್ಲಿ ಇಷ್ಟು ಜನ ಕ್ರೌಡ್ ಇದ್ದಾರೆ, ಅದರಲ್ಲೂ ಅವ್ನಿಗೆ ಎಷ್ಟೊಂದು ಜನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ, ಫೋಟೋಸ್ ತೆಗ್ಸ್ಕೊತಾ ಇದ್ದಾರೆ. ಇಟ್ಸ್ ಡಿಫ್ರೆಂಟ್, ಬಟ್ ಇಟ್ಸ್ ಆಲ್ಮೋಸ್ಟ್ ದ ಸೇಮ್ ಅಂತ ಹೇಳ್ತಾರೆ. ತಂದೆ ತಾಯಿಗಳ ಜೊತೆ ಅವತ್ತು ಬರ್ತಿರೋದಕ್ಕೂ ಇವತ್ತು ಗಂಡನ ಜೊತೆ ಕೈ ಹಿಡ್ಕೊಂಡು ಬರ್ತಿರೋದಕ್ಕೂ ಏನು ಡಿಫ್ರೆನ್ಸ್ ಇದೆ? ಸೊ ಮದುವೆ ಆಗಿ 2.5 years ಆಯಿತು, ಬಟ್ ದಿಸ್ ಇಸ್ ದ ಫಸ್ಟ್ ಇಯರ್ ನಾವಿಬ್ರು ಆ್ಯಕ್ಚುಲಿ ಕಡಲೆಕಾಯಿ ಪರಿಷೆಗೆ ಬಂದಿದ್ದು. ಸೊ ಇಟ್ಸ್ ವೆರಿ ನ್ಯೂ, ಇಟ್ಸ್ ವೆರಿ ಫ್ರೆಶ್. ತುಂಬ ಖುಷಿ ಆಗ್ತಾ ಇದೆ. ದಟ್ಸ್ ಆಲ್ ಐ ಕ್ಯಾನ್ ಸೇ. ಓಕೆ. ಸೊ ಎಲ್ಲ ಒಂದು ಹೆಣ್ಣು ಮಗುಗೂ ಒಂದು ಆಸೆ ಅನ್ನೋದು ಇರುತ್ತೆ, ನನ್ನ ಗಂಡನ ಜೊತೆ ನಾನು ಕೂಡ ಈ ಥರ ದೇವಸ್ಥಾನಗಳಿಗೆ, ಜಾತ್ರೆಗಳಿಗೆ, ಫಂಕ್ಷನ್ಗಳಿಗೆ ಕೈ ಹಿಡ್ಕೊಂಡು ಓಡಾಡಬೇಕು ಅಂತ. ಸೊ ಆ ಥರ ಬಂದಾಗ ನಿಮ್ಗೆ ಏನಂತ ಅನ್ಸುತ್ತೆ? ಇಲ್ಲಿ ಕೈ ಹಿಡ್ಕೊಂಡು ಓಡಾಡಲೇಬೇಕು, ಬಿಕಾಸ್ ಅಷ್ಟು ಜನ ಇದ್ದಾರೆ. ಇಲ್ಲಾಂದ್ರೆ ಕಳ್ದೋಗ್ಬಿಡ್ತೀವಿ. ಬಟ್ ಇಟ್ಸ್ ಅ ವೆರಿ ನೈಸ್ ಫೀಲಿಂಗ್. ನಮ್ಮ ಬೆಂಗಳೂರಲ್ಲಿ ಇಷ್ಟು ದೊಡ್ಡದಾಗಿ ಒಂದು ಹಬ್ಬ ಥರ ನಡೆಯುತ್ತೆ ಕಡಲೆಕಾಯಿ ಪರಿಷೆ ಪ್ರತಿ ವರ್ಷ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್. ಒಟ್ಟಿಗೆ ಬಂದು ಎಲ್ಲ ಫ್ಯಾಮಿಲಿಯವರೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಶಾಪಿಂಗ್ ಮಾಡಿಕೊಂಡು ಮನೆಗೆ ಹೋಗೋದು ಇಟ್ಸ್ ಅ ಗುಡ್ ಫೀಲಿಂಗ್. ಓಕೆ, ಏನು ಕೊಡ್ಸಿದ್ರು ನಿಮ್ಮ ಮನೆಯವರು ನಿಮಗೆ ಸ್ಪೆಷಲ್? ನನಗೆ ತಿನ್ನೋ ಐಟಮ್ ಎಲ್ಲ ಜಾಸ್ತಿ ಕೊಡ್ಸ್ದ. ಮಾವಿನಕಾಯಿ ಕೊಡ್ಸ್ದ, ಆಮೇಲೆ ಕಡಲೆಕಾಯಿ, ಅಫ್ಕೋರ್ಸ್ ಕಡಲೆಕಾಯಿ, ಆಮೇಲೆ ಬಳೆ ಕೊಡ್ಸಿದ್ದ. ಸೊ ಬಳೆ ಅನ್ನೋದು ತುಂಬಾ ಎಮೋಷನಲ್ ಅನ್ಸುತ್ತೆ. ಮಲ್ಲಿಗೆ ಹೂ ಕೊಡ್ಸ್ಲಿಲ್ವಾ? ನೋಡಿ ಕೊಡ್ಸಿಲ್ಲ, ಕೊಡ್ಸಕ್ ಹೇಳಿ ನೀವೇ ಒಂದ್ ಸ್ವಲ್ಪ ಅವ್ರಿಗೆ. ಸರ್, ಮಲ್ಲಿಗೆ ಹೂ ಕೊಡ್ಸಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ ಮೇಡಮ್. ಮಲ್ಲಿಗೆ ಹೂ ಕೊಡ್ಸಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಕ್ಲಿಪ್ ಹಾಕೊಂಡು. ಸೊ ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ನಿಮ್ಮಿಂದ ಮಚ್. ತುಂಬಾ ಹೆಲ್ಪ್ ಆಯ್ತು. ಥ್ಯಾಂಕ್ ಯು. ನಿಮ್ಮ ಯೂಟ್ಯೂಬ್ ಚಾನಲ್ಗೆ